ಸರ್ ರಾಜ್ಯ ರಾಜಕೀಯ ಬಗ್ಗೆ ಏನ್ ಹೇಳ್ತೀರಾ? ರಾಜ್ಯ ರಾಜಕಾರಣ ರಾಜ್ಯ ರಾಜಕಾರಣ ಇವತ್ತು ನಡೀತಾ ಇರ್ತಕ್ಕಂಥದ್ದು ಎಲ್ಲ ಪಕ್ಷಗಳಲ್ಲೂ ಕೂಡ ನಿರಂತರವಾಗಿ ಡೆವಲಪ್ಮೆಂಟ್ಸ್ಗಳು ನಡೀತಾ ಇರ್ತದೆ. ಹಾಗಾಗಿ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಇದೇ ಹೈ ಆಗುತ್ತೆ ಇದೇ ಲೋ ಆಗುತ್ತೆ ಅಂತಕ್ಕಂಥ ಮಾತು ನಾನಂತೂ ಆಡಕ್ಕೆ ಹೋಗಲ್ಲ. ನಾವು ಬಂಗಾರಪ್ಪನವರ ರಾಜಕಾರಣವನ್ನು ನೋಡ್ತಾ ಬಂದಿದ್ದೀವಿ ಮತ್ತು ಅವರ ಜೊತೆಗಿನ ರಾಜಕೀಯದ ಸ್ಥಿತಿಗತಿಗಳನ್ನು ಸುಮಾರು ವರ್ಷಗಳಿಂದ ನೋಡಿದ್ದೀನಿ. ಹಾಗಾಗಿ ರಾಜಕಾರಣದಲ್ಲಿ ಯಾರು ಎಲ್ಲಿ ಏನು ಆಗ್ತಾರೆ ಏನು ಬಿಡ್ತಾರೆ ಅಂತೇಳಿ ಇವತ್ತೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಯಾರನ್ನೂ ಕೂಡ ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಸೊ ವಿಲ್ ಸಿ. ಸಿದ್ದರಾಮಯ್ಯ ಅವರು ದೇವರಾಜ್ ಅವರ ದೀರ್ಘಾವಧಿ ಸಿಎಂ ಅನ್ನುವಂಥದ್ದು ದಾಖಲೆ ಮುರಿದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಇವರಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂಥದ್ದು. ಸಿದ್ದರಾಮಯ್ಯನವರಿಗೆ ಆ ಒಂದು ದಾಖಲೆಯನ್ನು ದಾಟಿದ್ದಕ್ಕೆ ಅವರಿಗೆ ಶುಭಾಶಯವನ್ನೇ ಹೇಳ್ತೀನಿ. ಆದರೆ ಸಾಧನೆಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ದೇವರಾಜ ಅರಸವರು ಬಹಳ ಉತ್ತುಂಗದಲ್ಲಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೀನಿ. ಅದನ್ನು ಸರಿಸಾಟಿಯಾಗಿ ಸಿದ್ದರಾಮಯ್ಯನವ್ರನ್ನ ಅನೇಕರು ಅವರ ಹಿಂಬಾಲಕರು ಅಥವಾ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಂದರೆ ಯಾರಿಗೆ ಹೋಲಿಸ್ತಾ ಇದ್ದಾರೆ? ದೇವರಾಜ ಅರಸರಿಗೆ ಹೋಲಿಸ್ತಾ ಇದ್ದಾರೆ. ಅಂದರೆ ದೇವರಾಜ ಅರಸರು ಭಾಳ ಮೇಲಿದ್ದಾರೆ ಅಂತಲೇ ಹೋಲಿಸೋದು. ಹಾಗಾಗಿ ದೇವರಾಜ ಅರಸವ್ರನ್ನ ಹೆಸರನ್ನು ಹೇಳ್ತಾ ಇದ್ದಾರೆ ಅಂದರೆ ಅದು ಇನ್ನೂ ಮೇಲಕ್ಕೆ ಹೋಗುತ್ತೆ ಹೊತ್ತು ಅದು ಸರಿಸಾಟಿಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಭಾಗ್ಯಗಳ ಸರ್ದಾರ ಅಂತ ಗುರುತಿಸಿಕೊಂಡಿದ್ದಾರೆ. ಈಗ ದೀರ್ಘಾವಧಿ ಸಿಎಂ ಆಗಿದ್ದಾರೆ. ಒಬ್ಬೊಬ್ಬರು ಸಿಎಂ ಒಬ್ಬೊಬ್ಬರು ಒಂದೊಂದು ಸಾಧನೆಯನ್ನು ಮಾಡಿದ್ದಾರೆ. ಯಾರು ಕೂಡ ಕೆಲವರೆಲ್ಲರೂ ಕೂಡ ಕೆಲವು ವರ್ಷಗಳು ಇವಾಗ ಬಂಗಾರಪ್ಪನವರು 2 ವರ್ಷ ಇದ್ದರು. ಬಂಗಾರಪ್ಪನವರ ಆಶ್ರಯ ಅಕ್ಷಯ ಆರಾಧನಾ ವಿಶ್ವ 10 HP ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಏನಿದ್ದಾವೆ ಅಥವಾ ಕೃಪಾಂಕದ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನ ಇವತ್ತಿಗೂ ನೆನೆಸ್ತಾರೆ. ದೇವರಾಜ ಅರಸವ್ರನ್ನ ನೆನೆಸ್ತಾರೆ, JH ಪಟೇಲ್ ಅವ್ರನ್ನ ನೆನೆಸ್ತಾರೆ, ನಿಜಲಿಂಗಪ್ಪನವ್ರನ್ನ ನೆನೆಸ್ತಾರೆ, ಅನೇಕರನ್ನ ನೆನೆಸ್ತಾರೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ವಿಶ್ವವಿದ್ಯಾಲಯ ನಿಂತಾಗೆ ಅದಕ್ಕೆ ಒಬ್ಬೊಬ್ಬರು ಹೆಸರಲ್ಲಿ ಯಾವುದೂ ಕೂಡ ರಾಜಕಾರಣ ಕಟ್ಟಿರೋದಿಲ್ಲ, ಯಾವುದೂ ಕೂಡ ಬಂದಿರೋದಿಲ್ಲ. ಕಾರ್ಯಕ್ರಮಗಳು ಹಾಗೆಯೇ ಸರ್ಕಾರ ತಗೊಂಬ ನಿರ್ಧಾರವನ್ನು ಇಡೀ ಕ್ಯಾಬಿನೆಟ್ಟು ಇಡೀ ಸರ್ಕಾರ ತಗೊಂಡಿರ್ತದೆ ಇಡೀ ಆವತ್ತಿನ ದಿನದಲ್ಲಿ. ಹಾಗಾಗಿ ನಿರ್ದಿಷ್ಟವಾಗಿ ಒಬ್ಬರೇ ಹೆಸರಿಗೆ ಬರೋದಿಲ್ಲ. ಆದರೆ ಇವತ್ತು ದೇವರಾಜ ಅರಸವರೇ ಕಡೆಗೆ ಇಂದಿರಾ ಗಾಂಧಿಯವ್ರ ಜೊತೆಗಿದ್ರು, ಕಡೆಗಿಲ್ಲಿದ್ರು ಇರಲಿಲ್ಲ ಅಂತ ಹೇಳಿ ಆಯಿತು. ಆದರೆ ದೇವರಾಜ ಅರಸರ ಹೆಸರು ಬಿಜೆಪಿ ರಾಜ್ಯಾಧ್ಯಕ್ಷರು ಐ ಥಿಂಕ್ ಹೈಕಮಾಂಡ್ ಆ ಒಂದು ಪ್ರೋಸೆಸ್ಸಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇವರು ಕೂಡ ಸುಮಾರು ಒಂದು 2 ವರ್ಷಗಳ ಕಾಲ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಚುನಾವಣೆಗಳು 2 ವರ್ಷಗಳ ಕಾಲ ಇದೆ. ಅದಕ್ಕೋಸ್ಕರ ನಾವು ಸಂಘಟನೆ ಮಾಡಬೇಕಾಗಿದೆ. ಅದು ಇವಾಗಿರ್ತಕ್ಕಂಥ ಹಾಲಿ ಇರ್ತಕ್ಕಂಥ ಅಧ್ಯಕ್ಷರ ಇದರಲ್ಲೇ ಸಂಘಟನೆ ಆದರೂ ಒಳ್ಳೆಯದು. ಅವರ ಹೆಸರಲ್ಲೇ ಅವರ ಇದರಲ್ಲೇ ನಾವು ವಕ್ಫನ್ನು ಮಾಡಿದ್ವಿ ಮತ್ತು ವಾಲ್ಮೀಕಿನೂ ಮಾಡಿದ್ವಿ ಮತ್ತು ಇದು ನುಸುಳುಕೋರದ ಬಗ್ಗೆನೂ ಮಾಡಿದ್ವಿ. ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬಟ್ ಅವಕಾಶಗಳು ಇನ್ನೂ ಕೂಡ ಬೇಕಾದಷ್ಟು ಇದ್ವು, ಟರ್ಮಾಯಿಲ್ಸ್ಗಳಿದ್ವು, ಸರ್ಕಾರ ಅಲ್ಲಾಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲ ಇತ್ತು. ಇನ್ನೂ ಒಂದು ಸ್ವಲ್ಪ ಹೋರಾಟಗಳನ್ನು ಜಾಸ್ತಿ ಮಾಡಿದರೆ ಬಿಜೆಪಿಗೆ ಇನ್ನೂ ಕೂಡ ಸಂಘಟನೆ ಜಾಸ್ತಿ ಆಗ್ತಿತ್ತು ಅಂತೇಳಿ ನಾನು ಭಾವಿಸ್ತೀನಿ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡ್ಬೇಕಂತ ನೀವು ನಿಯೋಗ ಹೋಗಿದ್ರಲ್ಲ, ಏನಾಯ್ತದು? ಅನಿಸಿಕೆಗಳನ್ನು ಎಲ್ಲಿವರೆಗೂ ಹೇಳ್ತೀವಿ ಅಂದರೆ ಅವ್ರನ್ನ ಘೋಷಣೆ ಮಾಡೋವರೆಗೂ ಹೇಳ್ತೀವಿ. ಅನಿಸಿಕೆ ಹೇಳಿದೆ ಒಬ್ಬ ಕಾರ್ಯಕರ್ತನಾಗಿ ನನಗೆ ವಾಯ್ಸ್ ಇದೆ ಅಂತೇಳಿ ನಾನು ಹೇಳ್ತೀನಿ. ಅದು ಎಲ್ಲ ಕಾರ್ಯಕರ್ತರಿಗೂ ಹಕ್ಕಿದೆ, ಹೇಳ್ತಾರೆ. ಒಂದು ಸರಿ ನಿರ್ಧಾರ ತಗೊಂಡ ಮೇಲೆ ನಾವು ಅದನ್ನ ಪಾಲನೆ ಮಾಡಬೇಕಾಗತ್ತೆ. ನಮ್ಮ ಅನಿಸಿಕೆಗಳನ್ನು ನಾವು ಮುಂದಿಟ್ಟಿದ್ದೀವಿ ಅಷ್ಟೇ, ಕಾರ್ಯಕರ್ತರಾಗಿ ನಾವು ಮುಂದಿಟ್ಟಿದ್ದೀವಿ. ಅದು ಕೆಲವರು ತೆರೆ ಮರೆಯಲ್ಲಿ ಮಾಡ್ತಾರೆ, ನಾವು ತೆರೆ ಮುಂದೆ ಮಾಡಿದ್ದೀವಿ ಅಷ್ಟೇ. ಸರ್, ಇವಾಗ ಕೇರಳ ಸರ್ಕಾರ ಕನ್ನಡ ಭಾಷೆಯಲ್ಲಿ ಶಾಲೆಗಳಿರುವಂಥದ್ದು, ಅಂಥದ್ರಲ್ಲಿ ಒಂದು ಮಲಯಾಳಂ ಭಾಷೆಯನ್ನು ಮೊದಲು ಮಾಡಬೇಕಂತ ಹೇಳಿದ್ದೇನೋ ಒಂದು ಮಸೂದೆಯನ್ನು ಹೊರಡಿಸೋಕೆ ಮುಂದಾಗಿದೆ ಸರ್. ಇದು ಕ್ಷಮ್ಯ ಅಪರಾಧ ಅಂತೇಳಿ ನಾನು ಭಾವಿಸ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗೂ ಕೂಡ ನಾವು ಬೇರೆ ಬೇರೆ ನಾವು ಗಡಿ ಭಾಗದ ಪ್ರದೇಶಗಳಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನು ಬೇರೆ ರಾಜ್ಯಗಳು ಕೂಡ ಅಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಬೇರೆ ಕಡೆಗೂ ನಡೆಸ್ತಾ ಇದ್ದಾವೆ. ಈ ಕಡೆಗೂ ಇಲ್ಲಿ ಮರಾಠಿ ಇರ್ತಕ್ಕಂಥ ಜಾಗದಲ್ಲಿ ಮರಾಠಿಗರಿಗೆ ನಾವು ಪ್ರೋತ್ಸಾಹ ಮಾಡಿದ್ದೀವಿ, ಕನ್ನಡಿಗರಿಗೆ ಅವ್ರು ಪ್ರೋತ್ಸಾಹ ಮಾಡಿದ್ದಾರೆ. ಇದು ಒಂದು ಫೆಡರಲ್ ಸಿಸ್ಟಮ್ನಲ್ಲಿ ನಾವಿದ್ದೀವಿ. ನಾವು ನಮ್ಮ ರೀಜನಲ್ ಭಾಷೆಗಳನ್ನು ನಮ್ಮ ರಾಜ್ಯದ ಭಾಷೆಗಳನ್ನು ಗೌರವ ಮಾಡ್ತಕ್ಕಂಥದ್ದು, ಮತ್ತೊಂದು ರಾಜ್ಯಕ್ಕೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗಬೇಕೆ ಹೊರತು ಕಾನೂನಿನ ಮುಖೇನ ಇದನ್ನು ಮಾಡೋಕ್ಕಾಗಲ್ಲ. ಇವೆಲ್ಲವೂ ಕೂಡ ಸಾಮಾಜಿಕವಾಗಿರ್ತಕ್ಕಂಥ ಪರಿವರ್ತನೆಗಳು.
ಹಾಗಾಗಿ ಸಮಾಜ ಇದನ್ನು ನಿರ್ಧಾರ ಮಾಡುತ್ತೆ ಹೊರತು ಯಾವುದೇ ಸರ್ಕಾರದ ಕಾನೂನುಗಳು ಇದಕ್ಕೆ ನಿರ್ಧಾರ ಮಾಡುತ್ತೆ. ನೀವು ನುಸುಳುಕೋರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದೀರಿ ಸರ್, ನಿಮ್ದು ಒಂದು ಟೀಮ್ ಮಾಡಿ. ಪ್ರಕಾಶ್ ರಾಜ್ ಅವರು ಹೈದರಾಬಾದ್ ಹೇಳ್ತಾರೆ, ಇನ್ನೊಂದ್ ಕಡೆ ಬಿಜೆಪಿ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ನಿರ್ಮೂಲನೆ ಮಾಡೋ ಮೂಲಕ ನರಮೇಧ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ ಸರ್. ನುಸುಳುಕೋರರು ಅನ್ನೋದು ಇಟ್ಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಬರ್ತಕ್ಕಂಥ ವಿಚಾರ. ಇವಾಗ ಕೋಗಿಲೆ ಇದರಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಆ್ಯಕ್ಷನ್ ತಗೊಂಡಿದೆ ಅಂದರೆ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಅನೇಕ ಜನರು ಇದ್ದಾರೆ, ಬೇರೆ ಸಮಾಜದವರು ಇದ್ದಾರೆ. ಅದು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಯಾರು ಅನ್ಯಾಯವನ್ನು ನಮ್ಮ ಕನ್ನಡ ನೆಲಕ್ಕೆ, ನಮ್ಮ ಭಾರತದ ನೆಲಕ್ಕೆ ಮಾಡ್ತಾರೋ ಅವ್ರ ವಿರುದ್ಧ ತಗೊಳ್ತಕ್ಕಂಥ ನಿರ್ಧಾರ. ಅದನ್ನು ಯಾವುದೋ ವೈಯಕ್ತಿಕವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅಂತೇಳಿ ಅನ್ಕೋಬಾರ್ದು. ಅವ್ರೇನಾರು ಅವ್ರು ಆ ಥರ ಮಾತನಾಡಿದ್ದಾರೆ ಅನ್ನೋದಾದರೆ ಯಾವುದೇ ಒಂದು ಸಮಾಜಕ್ಕೆ, ಯಾವುದೇ ಒಂದು ಧರ್ಮಕ್ಕೆ ವಿರುದ್ಧವಾಗಿ ಯಾವುದೇ ಸರ್ಕಾರ ಇದೆ ಅಂದರೆ ಅದು ಅಕ್ಷಮ್ಯ ಅಪರಾಧ. ಸರ್, ನ್ಯಾಯಬೆಲೆ ಅಂಗಡಿ ಸಿನಿಮಾದಲ್ಲಿ ಏನು ನೋಡ್ಬೋದು ಸರ್? ನ್ಯಾಯಬೆಲೆ ಅಂಗಡಿ ಸಿನಿಮಾದಲ್ಲಿ ನ್ಯಾಯಬೆಲೆಯನ್ನು ನೋಡ್ಬೋದು, ನ್ಯಾಯವಾಗಿರ್ತಕ್ಕಂಥದ್ದನ್ನ ನೋಡ್ಬೋದು. ಒಂದು ಎಂಟರ್ಟೈನ್ಮೆಂಟ್ ಫಿಲಮ್. ನ್ಯಾಯಬೆಲೆ ಅಂಗಡಿಯ ಪರಿಸ್ಥಿತಿಗಳು, ಆಗು ಹೋಗುಗಳು ಅದನ್ನು ಎಲ್ಲ ಒಂದ್ ಕಡೆ ಸರ್ಕಾರ ಅನ್ನಭಾಗ್ಯ ನೀಡಿದೆಯಲ್ಲ, ಆ ಅನ್ನಭಾಗ್ಯ ವಿರುದ್ಧ ಇದೆಯಾ ಅಥವಾ ಪರ ಇದೆಯಾ, ಹೇಗಿದೆ ಅದು? ಚಿತ್ರ 15ನೇ ತಾರೀಕು ಆದ್ಮೇಲೆ ಬರ್ತದೆ, ಬಂದ ಮೇಲೆ ಪರವಾಗಿ ಇರ್ತದೆ. ಯಾವಾಗ ಯಾತಕ್ಕೆ ವಿರುದ್ಧವಾಗಿ ಹೋಗೋದು? ಅನ್ನ ಕೊಡ್ತಕ್ಕಂಥದ್ದು ಒಂದು ಸೋಷಿಯಲ್ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಮಾಡಿರ್ತಕ್ಕಂಥ ಕರ್ತವ್ಯ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಒಂದು ಫುಡ್ ಸೆಕ್ಯೂರಿಟಿ ಇದರಲ್ಲಿ ಮಾಡ್ತದೆ. ಸೊ ಹಾಗಾಗಿ ಯಾರೂ ಅದರ ವಿರುದ್ಧವಾಗಿ ಹೋಗಬಾರ್ದು, ಹೋಗೋದಿಲ್ಲ. ಥ್ಯಾಂಕ್ ಯು. ನಾನು ಅವರ ಯಶಸ್ಸಿನ ಹಾದಿಯನ್ನು ನಾನು ಪ್ರಶಂಸ್ತೀನಿ ಮತ್ತು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಆ ಮಟ್ಟಕ್ಕೆ ಕನ್ನಡ ಚಿತ್ರರಂಗದಿಂದ ಒಬ್ಬ ನಟ ಹೋಗಿದ್ದಾರೆ ಅಂದರೆ ನಮ್ಮೆಲ್ಲರೂ ಕೂಡ ಹೆಗ್ಗಳಿಕೆ ಅಂತ ನಾನು ಭಾವಿಸಿದ್ದೀನಿ. ಒಬ್ಬ ಯುವ ನಟ ಆ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಕೀರ್ತಿ ತಂದು ಕೊಟ್ಟಿದೆ, ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದು ಕೊಟ್ಟಿದೆ. ಸಿನಿಮಾ ಈಸ್ ಆನ್ ಕಮರ್ಷಿಯಲ್ ಆ್ಯಕ್ಟಿವಿಟಿ. ಅದರಲ್ಲಿ ಕಥಾವಸ್ತುಗಳನ್ನು ಯಾವುದೋ ಒಂದು ರೂಪದಲ್ಲಿ ಒಂದೊಂದು ಸರಿ ತೋರಿಸಿರ್ತಕ್ಕಂಥದ್ದನ್ನು ಅದನ್ನು ಹೆಕ್ಕಿ ಹೇಳ್ತಕ್ಕಂಥದ್ದು ಭಾಳ ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಐ ಥಿಂಕ್ ವಿ ನೀಡ್ ಟು ಸಿ ದ ಫುಲ್ ಫಿಲಮ್ ಆ್ಯಂಡ್ ಜನ ಅದಕ್ಕೆ ತಕ್ಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಸಿನಿಮಾ ರಿಲೀಸ್ ಆದಾಗ ಕೊಡ್ತಾರೆ. ಸರ್, ರಾಜ್ಯ ರಾಜಕೀಯ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ರಾಜಕಾರಣ ರಾಜ್ಯ ರಾಜಕಾರಣ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಎಲ್ಲ ಪಕ್ಷಗಳಲ್ಲೂ ಕೂಡ ನಿರಂತರವಾಗಿ ಡೆವಲಪ್ಮೆಂಟ್ಸ್ಗಳು ನಡೀತಾ ಇರ್ತದೆ. ಹಾಗಾಗಿ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಇದೇ ಹೈ ಆಗುತ್ತೆ, ಇದೇ ಲೋ ಆಗುತ್ತೆ ಅಂತಕ್ಕಂಥ ಮಾತು ನಾನಂತೂ ಆಡಕ್ಕೆ ಹೋಗಲ್ಲ. ನಾವು ಬಂಗಾರಪ್ಪನವರ ರಾಜಕಾರಣವನ್ನು ನೋಡ್ತಾ ಬಂದಿದ್ದೀವಿ ಮತ್ತು ಅವ್ರ ಜೊತೆಗಿನ ರಾಜಕೀಯದ ಸ್ಥಿತಿಗತಿಗಳನ್ನು ಸುಮಾರು ವರ್ಷಗಳಿಂದ ನೋಡಿದ್ದೀವಿ. ಹಾಗಾಗಿ ರಾಜಕಾರಣದಲ್ಲಿ ಯಾರು ಎಲ್ಲಿ ಏನು ಆಗ್ತಾರೆ, ಏನು ಬಿಡ್ತಾರೆ ಅಂತೇಳಿ ಇವತ್ತೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಯಾರನ್ನೂ ಕೂಡ ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಸೊ ವಿಲ್ ಸಿ. ಸಿದ್ದರಾಮಯ್ಯ ಅವರು ದೇವರಾಜ್ ಅವರ ದೀರ್ಘಾವಧಿ ಸಿಎಂ ಅನ್ನುವಂಥದ್ದು ದಾಖಲೆ ಮುರಿದಿದ್ದಾರೆ ಅನ್ನುವಂಥದ್ದು, ಅವ್ರಿಗೆ ಇವರಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಸಿದ್ದರಾಮಯ್ಯನವರಿಗೆ ಆ ಒಂದು ದಾಖಲೆಯನ್ನು ದಾಟಿದ್ದಕ್ಕೆ ಅವರಿಗೆ ಶುಭಾಶಯವನ್ನೇ ಹೇಳ್ತೀನಿ. ಆದರೆ ಸಾಧನೆಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ದೇವರಾಜ್ ಅರಸು ಬಹಳ ಉತ್ತುಂಗದಲ್ಲಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೀನಿ. ಅದನ್ನು ಸರಿಸಾಟಿಯಾಗಿ ಸಿದ್ದರಾಮಯ್ಯನವ್ರನ್ನ ಅನೇಕರು ಅವರ ಹಿಂಬಾಲಕರು ಅಥವಾ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಂದರೆ ಯಾರಿಗೆ ಹೋಲಿಸ್ತಾ ಇದ್ದಾರೆ? ದೇವರಾಜ್ ಅರಸರಿಗೆ ಹೋಲಿಸ್ತಾ ಇದ್ದಾರೆ. ಅಂದರೆ ದೇವರಾಜ್ ಅರಸರು ಭಾಳ ಮೇಲಿದ್ದಾರೆ ಅಂತಲೇ ಹೋಲಿಸೋದು. ಹಾಗಾಗಿ ದೇವರಾಜ್ ಅರಸವ್ರನ್ನ ಹೆಸರನ್ನ ಹೇಳ್ತಾ ಇದ್ದಾರೆ ಅಂದರೆ ಅದು ಇನ್ನೂ ಮೇಲಕ್ಕೆ ಹೋಗುತ್ತೆ ಹೊರತು ಅದು ಸರಿಸಾಟಿಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಿದ್ದರಾಮಯ್ಯ ಅವರು ಭಾಗ್ಯಗಳ ಸರ್ದಾರ ಅಂತ ಗುರುತಿಸ್ಕೊಂಡಿದ್ದಾರೆ. ಈಗ ದೀರ್ಘಾವಧಿ ಸಿಎಂ ಆಗಿದ್ದಾರೆ. ಒಬ್ಬೊಬ್ಬರು CM ಒಬ್ಬೊಬ್ಬರು ಒಂದೊಂದು ಸಾಧನೆಯನ್ನು ಮಾಡಿದ್ದಾರೆ. ಯಾರು ಕೂಡ ಕೆಲವರೆಲ್ಲರೂ ಕೂಡ ಕೆಲವು ವರ್ಷಗಳು, ಇವಾಗ ಬಂಗಾರಪ್ಪನವರು 2 ವರ್ಷ ಇದ್ದರು. ಬಂಗಾರಪ್ಪನವರ ಆಶ್ರಯ, ಅಕ್ಷಯ, ಆರಾಧನಾ, ವಿಶ್ವ, 10 HP ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಏನಿದ್ದಾವೆ ಅಥವಾ ಕೃಪಾಂಕತ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನ ಇವತ್ತಿಗೂ ನೆನೆಸ್ತಾರೆ. ದೇವರಾಜ್ ಅರಸು ಅವ್ರನ್ನ ನೆನೆಸ್ತಾರೆ, JH ಪಟೇಲ್ ಅವ್ರನ್ನ ನೆನೆಸ್ತಾರೆ, ನಿಜಲಿಂಗಪ್ಪನವ್ರನ್ನ ನೆನೆಸ್ತಾರೆ, ಅನೇಕರನ್ನ ನೆನೆಸ್ತಾರೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ವಿಶ್ವವಿದ್ಯಾಲಯ ನಿಂತಾಗೆ ಅದಕ್ಕೆ ಒಬ್ಬೊಬ್ಬರು ಹೆಸರಲ್ಲಿ ಯಾವುದು ಕೂಡ ರಾಜಕಾರಣ ಕಟ್ಟಿರೋದಿಲ್ಲ, ಯಾವುದು ಕೂಡ ಬಂದಿರೋದಿಲ್ಲ. ಕಾರ್ಯಕ್ರಮಗಳು ಹಾಗೆಯೇ ಸರ್ಕಾರ ತಗೊಂಬ ನಿರ್ಧಾರವನ್ನು ಇಡೀ ಕ್ಯಾಬಿನೆಟ್ಟು, ಇಡೀ ಸರ್ಕಾರ ತಗೊಂಡಿರ್ತದೆ ಇಡೀ ಆವತ್ತಿನ ದಿನದಲ್ಲಿ. ಹಾಗಾಗಿ ನಿರ್ದಿಷ್ಟವಾಗಿ ಒಬ್ಬರೇ ಹೆಸರಿಗೆ ಬರೋದಿಲ್ಲ. ಆದರೆ ಇವತ್ತು ದೇವರಾಜ್ ಅರಸವರೇ ಕಡೆಗೆ ಇಂದಿರಾ ಗಾಂಧಿಯವ್ರ ಜೊತೆಗಿದ್ರು, ಕಡೆಗಲ್ಲಿದ್ದರು, ಇರಲಿಲ್ಲ ಅಂತ ಹೇಳಿ ಆಯಿತು. ಆದರೆ ದೇವರಾಜ್ ಅರಸರ ಹೆಸರು ಬಿಜೆಪಿ ರಾಜ್ಯಾಧ್ಯಕ್ಷರು
ಬದಲಾವಣೆ ವಿಚಾರ ಏನಂತ ಸರ್? ಐ ಥಿಂಕ್ ಹೈಕಮಾಂಡ್ ಆ ಒಂದು ಪ್ರೋಸೆಸ್ಸಲ್ಲಿ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಇವರು ಕೂಡ ಸುಮಾರು ಒಂದು 2 ವರ್ಷಗಳ ಕಾಲ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಚುನಾವಣೆಗಳು 2 ವರ್ಷಗಳ ಕಾಲ ಇದೆ. ಅದಕ್ಕೋಸ್ಕರ ನಾವು ಸಂಘಟನೆ ಮಾಡಬೇಕಾಗಿದೆ. ಅದು ಇವಾಗಿರ್ತಕ್ಕಂಥ ಹಾಲಿ ಇರ್ತಕ್ಕಂಥ ಅಧ್ಯಕ್ಷರ ಇದರಲ್ಲೇ ಸಂಘಟನೆ ಆದರೂ ಒಳ್ಳೆಯದು. ಅವರ ಹೆಸರಲ್ಲೇ ಅವರ ಇದರಲ್ಲೇ ನಾವು ವಕ್ಫನ್ನು ಮಾಡಿದ್ವಿ, ಮತ್ತು ವಾಲ್ಮೀಕಿನೂ ಮಾಡಿದ್ವಿ, ಮತ್ತು ಇದು ನುಸುಳುಕೋರದ ಬಗ್ಗೆನೂ ಮಾಡಿದ್ವಿ. ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬಟ್ ಅವಕಾಶಗಳು ಇನ್ನೂ ಕೂಡ ಬೇಕಾದಷ್ಟು ಇದ್ವು, ಟರ್ಮಾಯಿಲ್ಸ್ಗಳಿದ್ವು, ಸರ್ಕಾರ ಅಲ್ಲಾಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲ ಇತ್ತು. ಇನ್ನೂ ಒಂದು ಸ್ವಲ್ಪ ಹೋರಾಟಗಳನ್ನು ಜಾಸ್ತಿ ಮಾಡಿದರೆ BJPಗೆ ಇನ್ನೂ ಕೂಡ ಸಂಘಟನೆ ಜಾಸ್ತಿ ಆಗ್ತಿತ್ತು ಅಂತೇಳಿ ನಾನು ಭಾವಿಸ್ತೀನಿ.